ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕೀರ್ತಿ ಪ್ರಣವಿ ವ್ಲಾಗ್ಸ್. ಇವತ್ತು ನಾನು ಮಾಡ್ತಿರೋ ರೆಸಿಪಿ ಬಂದು ಎಗ್ ಫ್ರೈ. ಅದನ್ನು ಹೇಗೆ ಮಾಡೋದು ಅಂದರೆ ಬನ್ನಿ ನೋಡೋಣ. ಫಸ್ಟ್ ಒಂದು ಪಾತ್ರೆಯಲ್ಲಿ ಮೊಟ್ಟೆ ಬೇಯಿಸ್ಕೊಬೇಕು. ಬೇಯಿಸಿ ಚಿಪ್ಪೆ ತೆಗೆದು ಅದನ್ನು 2 ಭಾಗ ಮಾಡ್ಕೊಬೇಕು. ಅದನ್ನು ದಾರದಲ್ಲಿ ಕಟ್ ಮಾಡ್ಕೊಬೇಕು. ದಾರದಲ್ಲಿ ಯಾಕೆ ಕಟ್ ಮಾಡಬೇಕು ಮೊಟ್ಟೆನ ಅಂದರೆ ಚಾಕುವಲ್ಲಿ ಅಂಟೋ ಚಾನ್ಸಸ್ ಇರುತ್ತೆ, ದಾರದಲ್ಲಾದರೆ ಅಂಟಲ್ಲ. ಅದಕ್ಕೆ ದಾರದಲ್ಲಿ ಕಟ್ ಮಾಡಿ 2 ಭಾಗ ಮಾಡಿಕೊಂಡು ಇದೇ ಥರ ಎಲ್ಲ ಮೊಟ್ಟೆನ ಕಟ್ ಮಾಡಾದಮೇಲೆ ಹೆಂಚು ಮೇಲೆ 2 ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಉಪ್ಪು, ಖಾರ, ಧನಿಯಾ ಪುಡಿ, ಅರಿಶಿನ ಪುಡಿ ಸ್ವಲ್ಪ ಹಾಕಿ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡಿ ಕಟ್ ಮಾಡಿರೋ ಮೊಟ್ಟೆನ ಉಲ್ಟಾ ಹಾಕಬೇಕು. ಅದನ್ನು ನೀಟಾಗಿ 2 ಕಡೆನೂ ಫ್ರೈ ಮಾಡಿಕೊಂಡು ಮತ್ತು ಅದನ್ನು 2 ಕಡೆ ಫ್ರೈ ಆದಮೇಲೆ ಅದನ್ನು ತೆಗೆದು ಒಂದು ಪ್ಲೇಟ್ಗೆ ಇಕ್ಕೊಂಡು ಅದೇ ಹೆಂಚು ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ 1 ಹಸಿಮೆಣ್ಸಿನ್ಕಾಯಿ, 2 ಈರುಳ್ಳಿ, ಆಮೇಲೆ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡ್ಕೊಬೇಕು. ಫ್ರೈ ಆದಮೇಲೆ ಒಂದು ಸ್ವಲ್ಪ ಖಾರದ ಪುಡಿ, ಒಂದು ಸ್ವಲ್ಪ ಧನಿಯಾ ಪುಡಿ, ಒಂದು ಸ್ವಲ್ಪ ಗರಂ ಮಸಾಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಆ ಹುರಿದಿರೋ ಮೊಟ್ಟೆನ ಹೆಂಚು ಮೇಲಿಟ್ಟು ಮತ್ತು ಸ್ವಲ್ಪ ಜೀರಾ ಪೌಡ್ರ್ ಹಾಕಿ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕಬೇಕು. ಇಲ್ಲಿ ನನ್ನ ಹತ್ರ ಪೆಪ್ಪರ್ ಪೌಡರ್ ಇರಲಿಲ್ಲ, ಅದಕ್ಕೆ ಸ್ವಲ್ಪ ಜೀರಾ ಪೌಡ್ರ್ ಹಾಕಿ ನೀಟಾಗಿ ಫ್ರೈ ಮಾಡಿ ಇನ್ನೊಂದ್ಸಲ ಆಮೇಲೆ ಸೈಡಿಗೆ ತೆಗೆದುಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡೋದಷ್ಟೇ. ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ.